ವಿಎಒ ಪರೀಕ್ಷೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ನಿಮ್ಮ ಸಿದ್ಧತೆ ಎಷ್ಟರ ಮಟ್ಟಿಗೆ ಇದೆ? ಇಂದಿನ ವಿಡಿಯೋದಲ್ಲಿ ಬರುವ ಪ್ರಮುಖ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡ್ತೀರಾ ಅಂತ ನಿಮಗೆ ನೀವೇ ಟೆಸ್ಟ್ ಮಾಡಿಕೊಳ್ಳಿ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕಮೆಂಟ್ ಮಾಡಲು ಪ್ರಯತ್ನಿಸಿ. ವಿಡಿಯೋ ಕೊನೆಯಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕ್ವೆಶ್ಚನ್ ನಂಬರ್ 1. ಭಾರತದ ಸಂವಿಧಾನದ ಮೂಲಭೂತ ರಚನೆ ಸಿದ್ಧಾಂತವನ್ನು ಮೊದಲ ಬಾರಿಗೆ ಯಾವ ಪ್ರಕರಣದಲ್ಲಿ ಪ್ರತಿಪಾದಿಸಲಾಯಿತು? ಆಪ್ಷನ್ ಎ ಗೋಲಕನಾಥ್ ವಿರುದ್ಧ ಸ್ಟೇಟ್ ಆಫ್ ಪಂಜಾಬ್. ನೆಕ್ಸ್ಟ್ ಆಪ್ಷನ್ ಬಿ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಆಪ್ಷನ್ ಸಿ ಮಿನರ್ವಾ ಮಿಲ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಆಪ್ಷನ್ ಡಿ ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಪ್ರಶ್ನೆ ಸಂಖ್ಯೆ 2. ಕೆಳಗಿನವುಗಳಲ್ಲಿ ಯಾವುದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಗೆ ಸಂಬಂಧಿಸದು? ಆಪ್ಷನ್ ಎ ಆರ್ಟಿಕಲ್ 39A. ಆಪ್ಷನ್ ಬಿ ಆರ್ಟಿಕಲ್ 43B. ಆಪ್ಷನ್ ಸಿ ಆರ್ಟಿಕಲ್ 48A. ಆಪ್ಷನ್ ಡಿ ಆರ್ಟಿಕಲ್ 32. ಸರಿಯಾದ ಉತ್ತರ ಆರ್ಟಿಕಲ್ 32. ಪ್ರಶ್ನೆ ಸಂಖ್ಯೆ 3. ಮನಿ ಬಿಲ್ ಕುರಿತು ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. 1. ರಾಜ್ಯಸಭೆ ಅದನ್ನು ತಿರಸ್ಕರಿಸಬಹುದು. 2. ಲೋಕಸಭಾಧ್ಯಕ್ಷರ ನಿರ್ಧಾರ ಅಂತಿಮ. 3. ರಾಷ್ಟ್ರಪತಿ ಹಿಂತಿರುಗಿಸಬಹುದು. ಆಯ್ಕೆಗಳು: ಆಪ್ಷನ್ ಎ 1 ಮತ್ತು 2 ಮಾತ್ರ. ಬಿ 2 ಮಾತ್ರ. ಆಪ್ಷನ್ ಸಿ 2 ಮತ್ತು 3 ಮಾತ್ರ. ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಉತ್ತರ ಬಿ ಆಪ್ಷನ್ ಬಿ 2 ಮಾತ್ರ. ಅಂದರೆ ಇಲ್ಲಿ ಎರಡನೇ ಆನ್ಸರ್ ಮಾತ್ರ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4. ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿರುವುದು ಯಾವುದು? ಜೀವಮಂಡಲ ಸಂರಕ್ಷಿತ ಪ್ರದೇಶ ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ನೋಕ್ರೆಕ್ ಮೇಘಾಲಯ, ಪಚ್ಮರಿ ಮಧ್ಯಪ್ರದೇಶ್, ಅಗಸ್ತ್ಯಮಲೈ ಕೇರಳ, ತಮಿಳುನಾಡು. ಆಪ್ಷನ್ ಎ 1 ಮಾತ್ರ. ಆಪ್ಷನ್ ಬಿ 1 ಮತ್ತು 2 ಮಾತ್ರ. ಆಪ್ಷನ್ ಸಿ 2 ಮತ್ತು 3 ಮಾತ್ರ. ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಉತ್ತರ ಆಪ್ಷನ್ ಡಿ 1, 2 ಮತ್ತು 3. ಅಂದರೆ ಈ 3 ಸಹ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. ಎಲ್ನಿನೋ ಘಟನೆ ಭಾರತೀಯ ಮಾನ್ಸೂನ್ ಮೇಲೆ ಸಾಮಾನ್ಯವಾಗಿ ಯಾವ ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ಮಳೆ ಹೆಚ್ಚಾಗುತ್ತದೆ. ಆಪ್ಷನ್ ಬಿ ಮಳೆ ಕಡಿಮೆಯಾಗುವ ಪ್ರವೃತ್ತಿ. ಆಪ್ಷನ್ ಸಿ ಯಾವುದೇ ಸಂಬಂಧ ಇಲ್ಲ. ಆಪ್ಷನ್ ಡಿ ಚಳಿಗಾಲದ ಮಳೆ ಮಾತ್ರ ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮಳೆ ಕಡಿಮೆಯಾಗುವ ಪ್ರವೃತ್ತಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. ಲೆಟ್ರೇಟ್ ಸಾಯಿಲ್ ಕುರಿತು ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ ಎ ನೈಟ್ರೋಜನ್ ಸಮೃದ್ಧ. ಆಪ್ಷನ್ ಬಿ ಭಾರೀ ಮಳೆಯ ಪ್ರದೇಶಗಳಲ್ಲಿ ನಿರ್ಮಾಣ. ಆಪ್ಷನ್ ಸಿ ಅತ್ಯಂತ ಕ್ಷಾರೀಯ. ಆಪ್ಷನ್ ಡಿ ಕಪ್ಪು ಮಣ್ಣಿನ ಉಪಪ್ರಭೇದ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರೀ ಮಳೆಯ ಪ್ರದೇಶಗಳಲ್ಲಿ ನಿರ್ಮಾಣ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೋರಲ್ ರೀಫ್ಸ್ಗೆ ಬೆಳಕು ಅಗತ್ಯ. 2ನೇದು ಅವು ಸಾಮಾನ್ಯವಾಗಿ ಉಷ್ಣ ಸಮುದ್ರಗಳಲ್ಲಿ ಬೆಳೆಯುತ್ತವೆ. 3ನೇದು ಹೆಚ್ಚಿನ ನದಿ ಮಣ್ಣು ಸೇರುವ ಪ್ರದೇಶಗಳು ಕೋರಲ್ ಬೆಳವಣಿಗೆಗೆ ಅನುಕೂಲಕರ. ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಆಪ್ಷನ್ ಎ 1 ಮತ್ತು 2 ಮಾತ್ರ. ಆಪ್ಷನ್ ಬಿ 2 ಮತ್ತು 3 ಮಾತ್ರ. ಆಪ್ಷನ್ ಸಿ 1 ಮತ್ತು 3 ಮಾತ್ರ. ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. CRISPR-Cas9 ತಂತ್ರಜ್ಞಾನ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? CRISPR-Cas9 ಕ್ಯಾಸ್ ಅಂತ ಸಹ ಹೇಳ್ತಾರೆ.
ನೆಕ್ಸ್ಟ್ ಆಪ್ಷನ್ ಎ ಲಸಿಕೆಯ ಸಂಗ್ರಹಣೆ, ಆಪ್ಷನ್ ಬಿ ಜೀನ್ ಸಂಪಾದನೆ, ಆಪ್ಷನ್ ಸಿ ಪ್ರೋಟೀನ್ ಸಂಶ್ಲೇಷಣೆ, ಆಪ್ಷನ್ ಡಿ ಕ್ಲೋನಿಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಜೀನ್ ಸಂಪಾದನೆ. ನೆಕ್ಸ್ಟ್ ಕ್ವಶನ್, ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಮಾಹಿತಿಯ ಮೂಲ ಘಟಕ ಯಾವುದು? ಆಪ್ಷನ್ ಎ ಬಿಟ್, ಆಪ್ಷನ್ ಬಿ ಬೈಟ್, ಆಪ್ಷನ್ ಸಿ ಕ್ಯೂಬಿಟ್, ಆಪ್ಷನ್ ಡಿ ನಿಬ್ಬಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯೂಬಿಟ್. ನೆಕ್ಸ್ಟ್ ಕ್ವಶನ್ ನಂಬರ್ 10, ಭಾರತದ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಸಾಮಾನ್ಯವಾಗಿ ಸೇರದ ಅಂಶ ಯಾವುದು? ಆಪ್ಷನ್ ಎ ವಿದೇಶಿ ಕರೆನ್ಸಿ ಆಸ್ತಿಗಳು, ಆಪ್ಷನ್ ಬಿ ಚಿನ್ನ, ಆಪ್ಷನ್ ಸಿ ವಿಶೇಷ ಡ್ರಾಯಿಂಗ್ ಹಕ್ಕುಗಳು, ಆಪ್ಷನ್ ಡಿ ಭಾರತೀಯ ಕಂಪನಿಗಳು ಹೊರತಂದ ಕಾರ್ಪೊರೇಟ್ ಬಾಂಡ್ಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತೀಯ ಕಂಪನಿಗಳು ಹೊರತಂದ ಕಾರ್ಪೊರೇಟ್ ಬಾಂಡ್ಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 11, ಕೋರ್ ಇನ್ಫ್ಲೇಷನ್ ಎಂದರೆ ಸಾಮಾನ್ಯವಾಗಿ ಏನನ್ನು ಹೊರತುಪಡಿಸಿದ ದರ ಏರಿಕೆ? ಆಪ್ಷನ್ ಎ ಆಹಾರ ಮತ್ತು ಇಂಧನ, ಆಪ್ಷನ್ ಬಿ ಶಿಕ್ಷಣ ಮತ್ತು ಆರೋಗ್ಯ, ಆಪ್ಷನ್ ಸಿ ವಸತಿ ಮತ್ತು ಸಾರಿಗೆ, ಆಪ್ಷನ್ ಡಿ ತೆರಿಗೆಗಳು ಮಾತ್ರ. ಸರಿಯಾದ ಉತ್ತರ ಆಪ್ಷನ್ ಎ ಆಹಾರ ಮತ್ತು ಇಂಧನ. ನೆಕ್ಸ್ಟ್ ಕ್ವಶನ್ ನಂಬರ್ 12, WTO ಮೋಸ್ಟ್ ಫೇವರ್ಡ್ ನೇಷನ್ MFNನ ತತ್ವದ ಅರ್ಥವೇನು? ಆಪ್ಷನ್ ಎ ಅತ್ಯಂತ ಬಡ ದೇಶಗಳಿಗೆ ಮಾತ್ರ ವಿಶೇಷ ಸೌಲಭ್ಯ, ಆಪ್ಷನ್ ಬಿ ಒಂದು ಸದಸ್ಯ ದೇಶಕ್ಕೆ ನೀಡಿದ ವ್ಯಾಪಾರ ಸೌಲಭ್ಯವನ್ನು ಇತರೆ ಸದಸ್ಯರಿಗೂ ವಿಸ್ತರಿಸಬೇಕು, ಆಪ್ಷನ್ ಸಿ ಅಭಿವೃದ್ಧಿಶೀಲ ದೇಶಗಳಿಗೆ ಮಾತ್ರ ಅನ್ವಯಿಸುತ್ತದೆ, ಆಪ್ಷನ್ ಡಿ ಕೃಷಿ ವ್ಯಾಪಾರಕ್ಕೆ ಅನ್ವಯಿಸುವುದಿಲ್ಲ. ಸರಿಯಾದ ಉತ್ತರ ಆನ್ಸರ್ ಬಿ ಒಂದು ಸದಸ್ಯ ದೇಶಕ್ಕೆ ನೀಡಿದ ವ್ಯಾಪಾರ ಸೌಲಭ್ಯವನ್ನು ಇತರೆ ಸದಸ್ಯರಿಗೂ ವಿಸ್ತರಿಸಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 13, ಕೆಳಗಿನ ಘಟನೆಗಳನ್ನು ಕಾಲಕ್ರಮದಲ್ಲಿ ಸರಿಹೊಂದಿಸಿ. 1 ಅಸಹಕಾರ ಚಳುವಳಿ, ಸೆಕೆಂಡ್ ಒನ್ ನಾಗರಿಕ ಅವಿಧೇಯತಾ ಚಳುವಳಿ, ಥರ್ಡ್ ಒನ್ ಭಾರತ ಬಿಟ್ಟು ತೊಲಗಿ ಚಳುವಳಿ, 4ನೇದು ಹೋಮ್ ರೂಲ್ ಮೂವ್ಮೆಂಟ್ ಅಥವಾ ಸ್ವರಾಜ್ಯ ಚಳುವಳಿ. ಸರಿಯಾದ ಕ್ರಮ 4, ಆಪ್ಷನ್ ಎ 4, 1, 2, 3, ಆಪ್ಷನ್ ಬಿ 1, 4, 2, ಆಪ್ಷನ್ ಸಿ 4, 2, 1, 3, ಆಪ್ಷನ್ ಡಿ 1, 2, 4, 3. ಸರಿಯಾದ ಉತ್ತರ ಆಪ್ಷನ್ ಎ 4, 1, 2, 3. ನೆಕ್ಸ್ಟ್ ಕ್ವಶನ್ ನಂಬರ್ 14, ಸಂಗಮ್ ಸಾಹಿತ್ಯ ಕುರಿತು ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ ಎ ಇದು ಮುಖ್ಯವಾಗಿ ಸಂಸ್ಕೃತದಲ್ಲಿ ರಚಿತವಾಗಿದೆ, ಆಪ್ಷನ್ ಬಿ ಚೋಳ, ಚೇರ ಮತ್ತು ಪಾಂಡ್ಯರ ಜೀವನದ ವಿವರಗಳನ್ನು ನೀಡುತ್ತವೆ, ಆಪ್ಷನ್ ಸಿ ಗುಪ್ತ ಕಾಲದಲ್ಲಿ ರಚಿತವಾಗಿದೆ, ಆಪ್ಷನ್ ಡಿ ಇದು ಬೌದ್ಧ ತ್ರಿಪಿಟಕದ ಭಾಗವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಚೋಳ, ಚೇರ ಮತ್ತು ಪಾಂಡ್ಯರ ಜೀವನದ ವಿವರಗಳನ್ನು ನೀಡುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 15, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಭಾರತದ ಸಂವಿಧಾನಿಕ ಅಧಿಕಾರಿಯಾಗಿದೆ. 2ನೇದು CAG ಅನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ CAGನ ವರದಿಗಳನ್ನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಪರಿಶೀಲಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಉತ್ತರ ಆಪ್ಷನ್ ಡಿ 1, 2 ಮತ್ತು 3 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 16, ಭಾರತದ ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು? ಆಪ್ಷನ್ ಎ ವಿಧಿ 352, ಆಪ್ಷನ್ ಬಿ ವಿಧಿ 356, ಆಪ್ಷನ್ ಸಿ ವಿಧಿ 360, ಆಪ್ಷನ್ ಡಿ ವಿಧಿ 365. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 360. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 17ನೇ ಪ್ರಶ್ನೆ, 1ನೇದು ರಾಜ್ಯಸಭೆಯನ್ನು ವಿಸರ್ಜಿಸಲಾಗುವುದಿಲ್ಲ, 2ನೇದು ಅದರ 1/3 ಭಾಗದ ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುತ್ತಾರೆ, 3 ರಾಜ್ಯಸಭೆಯ ಅವಧಿ 5 ವರ್ಷ. ಸರಿಯಾದ ಉತ್ತರ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3.
ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 18. ಕೆಳಗಿನವುಗಳಲ್ಲಿ ಯಾವುದು ಕಾಂಕರೆಂಟ್ ಲಿಸ್ಟ್ನ ವಿಷಯ? ಆಪ್ಷನ್ ಎ ಪೊಲೀಸ್, ಆಪ್ಷನ್ ಬಿ ಕೃಷಿ, ಆಪ್ಷನ್ ಸಿ ಶಿಕ್ಷಣ, ಆಪ್ಷನ್ ಡಿ ಸಾರ್ವಜನಿಕ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಶಿಕ್ಷಣ. 19ನೇ ಪ್ರಶ್ನೆ. ಭಾರತದ ಸುಪ್ರೀಂ ಕೋರ್ಟ್ಗೆ ಸಲಹಾ ಅಭಿಪ್ರಾಯ ಕೇಳುವ ಅಧಿಕಾರ ರಾಷ್ಟ್ರಪತಿಗೆ ಯಾವ ವಿಧಿಯಿಂದ ಲಭ್ಯ? ಭಾರತದ ಸುಪ್ರೀಂ ಕೋರ್ಟ್ಗೆ ಸಲಹಾ ಅಭಿಪ್ರಾಯವನ್ನು ಕೇಳುವ ಅಧಿಕಾರ ರಾಷ್ಟ್ರಪತಿಗೆ ಯಾವ ವಿಧಿಯಿಂದ ಲಭ್ಯ? ಆಪ್ಷನ್ ಎ ವಿಧಿ 32, ಆಪ್ಷನ್ ಬಿ ವಿಧಿ 131, ಆಪ್ಷನ್ ಸಿ ವಿಧಿ 143, ಆಪ್ಷನ್ ಡಿ ವಿಧಿ 226. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 143. 20ನೇ ಪ್ರಶ್ನೆ. ಕೆಳಗಿನ ನದಿಗಳಲ್ಲಿ ಯಾವುದು ಅರಬ್ಬಿ ಸಮುದ್ರಕ್ಕೆ ಸೇರುವುದಿಲ್ಲ? ಆಪ್ಷನ್ ಎ ನರ್ಮದಾ, ಆಪ್ಷನ್ ಬಿ ತಾಪ್ತಿ, ಆಪ್ಷನ್ ಸಿ ಮಾಹಿ, ಆಪ್ಷನ್ ಡಿ ಮಹಾನದಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾನದಿ. 21ನೇ ಪ್ರಶ್ನೆ. ಸೋಲಾರ್ ಫಾರೆಸ್ಟ್ ಮುಖ್ಯವಾಗಿ ಎಲ್ಲೆಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಪಶ್ಚಿಮ ಹಿಮಾಲಯ, ಆಪ್ಷನ್ ಬಿ ಪೂರ್ವ ಹಿಮಾಲಯ, ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳ ಎತ್ತರ ಪ್ರದೇಶಗಳಲ್ಲಿ, ಆಪ್ಷನ್ ಡಿ ಇಂಡೋ ಗಂಗಾ ಸಮತಟದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳ ಎತ್ತರದ ಪ್ರದೇಶಗಳಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 22. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇದು ಮ್ಯಾಂಗ್ರೋವ್ ಸಸ್ಯಗಳು ಉಪ್ಪು ನೀರನ್ನು ಸಹಿಸಬಲ್ಲವು. 2ನೇದು ಅವು ಜ್ವಾರಭಾಟ ಪ್ರದೇಶಗಳಲ್ಲಿ ಬೆಳೆಯುತ್ತವೆ. 3ನೇದು ಅವುಗಳಿಗೆ ಆಮ್ಲಜನಕದ ಕೊರತೆಯ ಮಣ್ಣಿನಲ್ಲಿ ಬೆಳೆಯಲು ವಿಶೇಷ ಬೇರುಗಳಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 1 ಮತ್ತು 2 ಮಾತ್ರ, ಆಪ್ಷನ್ ಸಿ 2 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಉತ್ತರ ಆಪ್ಷನ್ ಡಿ 1, 2 ಮತ್ತು 3. ಕ್ವಶನ್ ನಂಬರ್ 23. ಭಾರತದ ಅತಿ ಉದ್ದದ ಅಣೆಕಟ್ಟು ಯಾವುದು? ಆಪ್ಷನ್ ಎ ಬಾಕ್ರಾ ನಂಗಲ್, ಆಪ್ಷನ್ ಬಿ ಹಿರಾಕೂಡ್, ಆಪ್ಷನ್ ಬಿ ಟೇರಿ, ಆಪ್ಷನ್ ಡಿ ಸರ್ದಾರ್ ಸರೋವರ. ಸರಿಯಾದ ಉತ್ತರ ಆಪ್ಷನ್ ಬಿ ಹಿರಾಕೂಡ್. 24ನೇ ಪ್ರಶ್ನೆ. ಬ್ಲ್ಯಾಕ್ ಸಾಯಿಲ್ ಅಂದರೆ ಕಪ್ಪು ಮಣ್ಣು ಕುರಿತು ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ ಎ ಇದು ಮರಳು ಮಣ್ಣು, ಆಪ್ಷನ್ ಬಿ ಹತ್ತಿ ಬೆಳೆಗೆ ಸೂಕ್ತ, ಆಪ್ಷನ್ ಸಿ ಲೋಹ ಆಕ್ಸೈಡ್ ಕಡಿಮೆ, ಆಪ್ಷನ್ ಡಿ ನೀರನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಹತ್ತಿ ಬೆಳೆಗೆ ಸೂಕ್ತ. ನೆಕ್ಸ್ಟ್ ಕ್ವಶನ್ ನಂಬರ್ 25. ಕೆಳಗಿನವುಗಳಲ್ಲಿ ಯಾವುದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಮಿಥೇನ್, ಆಪ್ಷನ್ ಸಿ ನೈಟ್ರಸ್ ಆಕ್ಸೈಡ್, ಆಪ್ಷನ್ ಡಿ ಆರ್ಗಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ಗಾನ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 26. ಬ್ಲೂ ಕಾರ್ಬನ್ ಪದವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸಮುದ್ರದ ಪ್ಲಾಸ್ಟಿಕ್ ಮಾಲಿನ್ಯ, ಆಪ್ಷನ್ ಬಿ ಸಮುದ್ರ ಮತ್ತು ಕರಾವಳಿ ಪರಿಸರಗಳಲ್ಲಿ ಸಂಗ್ರಹಿತ ಕಾರ್ಬನ್, ಆಪ್ಷನ್ ಸಿ ನೀಲಿ ಹಸಿರು ಶೈವಲಗಳು, ಆಪ್ಷನ್ ಡಿ ಆಳ ಸಮುದ್ರ ಖನಿಜಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರ ಮತ್ತು ಕರಾವಳಿ ಪರಿಸರಗಳಲ್ಲಿ ಸಂಗ್ರಹಿತ ಕಾರ್ಬನ್. 27ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇದು ಮೈಟೋಕಾಂಡ್ರಿಯಾ ಕೋಶದ ಶಕ್ತಿಗ್ರಹ, 2ನೇದು ರೈಬೋಸೋಮ್ ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಭಾಗವಹಿಸುತ್ತದೆ, 3ನೇದು ಲೈಸೋಸೋಮ್ ಪ್ರಕಾಶ ಸಂಶ್ಲೇಷಣೆಯನ್ನು ನಡೆಸುತ್ತದೆ. ಸರಿಯಾದ ಉತ್ತರ ಯಾವುದು ಅಂತ ನೋಡಬೇಕು. ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ. ನೆಕ್ಸ್ಟ್ 28ನೇ ಪ್ರಶ್ನೆ. mRNA ಲಸಿಕೆಗಳ ಕುರಿತು ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ ಎ ಅವು ದುರ್ಬಲಗೊಳಿಸಿದ ಜೀವಂತ ವೈರಸ್ ಹೊಂದಿರುತ್ತದೆ, ಆಪ್ಷನ್ ಬಿ ಅವು ವೈರಸ್ನ ಸಂಪೂರ್ಣ DNA ಅನ್ನು ಮಾನವನ ಕೋಶಕ್ಕೆ ಸೇರಿಸುತ್ತದೆ, ಆಪ್ಷನ್ ಸಿ ಅವು ನಿರ್ದಿಷ್ಟ ಪ್ರೋಟೀನ್ ತಯಾರಿಸಲು ಕೋಶಕ್ಕೆ ಸೂಚನೆ ನೀಡುತ್ತವೆ, ಆಪ್ಷನ್ ಡಿ ಅವು ಬ್ಯಾಕ್ಟೀರಿಯಾ ವಿರುದ್ಧ ಮಾತ್ರ ಕಾರ್ಯನಿರ್ವಹಿಸುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅವು ನಿರ್ದಿಷ್ಟ ಪ್ರೋಟೀನನ್ನು ತಯಾರಿಸಲು ಕೋಶಕ್ಕೆ ಸೂಚನೆ ನೀಡುತ್ತವೆ. 29ನೇ ಪ್ರಶ್ನೆ. ಡಾರ್ಕ್ ಮ್ಯಾಟರ್ ಕುರಿತು ಸರಿಯಾದ ಹೇಳಿಕೆ ಯಾವುದು?
ಆಪ್ಷನ್ ಎ ಅದು ಬೆಳಕನ್ನು ಹೊರಹಾಕುತ್ತದೆ. ಆಪ್ಷನ್ ಬಿ ಅದು ವಿದ್ಯುತ್ ಚುಂಬಕೀಯ ಕಿರಣಗಳೊಂದಿಗೆ ಬಹಳ ಬಲವಾಗಿ ಕ್ರಿಯೆಗೈಯುತ್ತದೆ. ಆಪ್ಷನ್ ಸಿ ಅದರ ಅಸ್ತಿತ್ವವನ್ನು ಗುರುತ್ವ ಪರಿಣಾಮಗಳಿಂದ ಊಹಿಸಲಾಗಿದೆ. ಆಪ್ಷನ್ ಡಿ ಅದು ಸಾಮಾನ್ಯ ವಾಯುವಿನಿಂದ ಕೂಡಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅದರ ಅಸ್ತಿತ್ವವನ್ನು ಗುರುತ್ವ ಪರಿಣಾಮಗಳಿಂದ ಊಹಿಸಲಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 30. ರೆಪೋ ರೇಟ್ ಕಡಿಮೆಯಾದರೆ ಸಾಮಾನ್ಯವಾಗಿ ಏನಾಗುತ್ತದೆ? ಆಪ್ಷನ್ ಎ ಬ್ಯಾಂಕುಗಳ ಸಾಲದ ವೆಚ್ಚ ಹೆಚ್ಚಾಗುತ್ತದೆ. ಆಪ್ಷನ್ ಬಿ ಬ್ಯಾಂಕುಗಳಿಗೆ RBIನಿಂದ ಹಣ ಪಡೆಯುವುದು ಕಡಿಮೆ ವೆಚ್ಚವಾಗುತ್ತದೆ. ಆಪ್ಷನ್ ಸಿ ತೆರಿಗೆ ದರಗಳು ಹೆಚ್ಚಾಗುತ್ತವೆ. ಆಪ್ಷನ್ ಡಿ ಕರೆನ್ಸಿ ಚಲನವಲನ ನಿಲ್ಲುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಂಕುಗಳಿಗೆ RBIನಿಂದ ಹಣ ಪಡೆಯುವುದು ಕಡಿಮೆ ವೆಚ್ಚವಾಗುತ್ತದೆ. 31ನೇ ಪ್ರಶ್ನೆ, ಫಿಸಿಕಲ್ ಡೆಪಾಸಿಟ್ ಎಂದರೆ? ಆಪ್ಷನ್ ಎ ಒಟ್ಟು ಆದಾಯ ಮೈನಸ್ ಒಟ್ಟು ವೆಚ್ಚ. ಆಪ್ಷನ್ ಬಿ ಒಟ್ಟು ವೆಚ್ಚ. ಆಪ್ಷನ್ ಸಿ ರಫ್ತು ಆಮದು. ಆಪ್ಷನ್ ಡಿ ತೆರಿಗೆ ಆದಾಯ, ಇನ್ನೊಂದು ತೆರಿಗೆ ವೆಚ್ಚ. ಸರಿಯಾದ ಉತ್ತರ ಆಪ್ಷನ್ ಬಿ ಒಟ್ಟು ವೆಚ್ಚ. ಒಟ್ಟು ಆದಾಯ ಪ್ಲಸ್ ಸಾಲೇತರ ಮೂಲಧನ ಸ್ವೀಕೃತಿಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 32. ಕೆಳಗಿನವುಗಳಲ್ಲಿ ಯಾವುದು ನೇರ ತೆರಿಗೆ? ಆಪ್ಷನ್ ಎ GST. ಆಪ್ಷನ್ ಬಿ ಕಸ್ಟಮ್ ಡ್ಯೂಟಿ. ಆಪ್ಷನ್ ಸಿ ಇನ್ಕಮ್ ಟ್ಯಾಕ್ಸ್. ಆಪ್ಷನ್ ಡಿ ಎಕ್ಸೈಸ್ ಡ್ಯೂಟಿ. ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಕಮ್ ಟ್ಯಾಕ್ಸ್. 33ನೇ ಪ್ರಶ್ನೆ, ಪಂಚಶೀಲ ಒಪ್ಪಂದ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ಆಪ್ಷನ್ ಎ ಭಾರತ ಮತ್ತು ನೇಪಾಳ. ಆಪ್ಷನ್ ಬಿ ಭಾರತ ಮತ್ತು ಚೀನಾ. ಆಪ್ಷನ್ ಸಿ ಭಾರತ ಮತ್ತು ಶ್ರೀಲಂಕಾ. ಆಪ್ಷನ್ ಡಿ ಭಾರತ ಮತ್ತು ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಮತ್ತು ಚೀನಾ. 34ನೇ ಪ್ರಶ್ನೆ, ನಾನ್ ಅಲೈನ್ಡ್ ಮೂವ್ಮೆಂಟ್ ಮೊದಲ ಶೃಂಗಸಭೆ ಎಲ್ಲೆಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ. ಆಪ್ಷನ್ ಸಿ ಬೆಲ್ಗ್ರಾಡ್. ಆಪ್ಷನ್ ಸಿ ಕೈರೋ. ಆಪ್ಷನ್ ಡಿ ಜಕಾರ್ತ್. ಬೆಲ್ಗ್ರಾಡ್. ಸರಿಯಾದ ಉತ್ತರ ಬೆಲ್ಗ್ರೇಡ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 35. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹರಪ್ಪ ನಾಗರಿಕತೆಯಲ್ಲಿ ನಗರ ಯೋಜನೆ ಅಭಿವೃದ್ಧಿಯಾಗಿತ್ತು. 1ನೇದು. 2ನೇದು ನೀರು ಹರಿಸುವ ಒಳಚರಂಡಿ ವ್ಯವಸ್ಥೆ ಸುಧಾರಿತವಾಗಿತ್ತು. ನೆಕ್ಸ್ಟ್ ಥರ್ಡ್ ಒನ್, ಕಬ್ಬಿಣದ ವ್ಯಾಪಕ ಬಳಕೆ ಕಂಡುಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ. ಆಪ್ಷನ್ ಬಿ 2 ಮತ್ತು 3 ಮಾತ್ರ. ಆಪ್ಷನ್ ಸಿ 1 ಮತ್ತು 3 ಮಾತ್ರ. ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ. ನೆಕ್ಸ್ಟ್ ಕ್ವಶನ್ ನಂಬರ್ 36. ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕೃಷಿ ಸಬ್ಸಿಡಿ ನಿಯಂತ್ರಣ. ಆಪ್ಷನ್ ಬಿ ಕಾರ್ಬನ್ ಉತ್ಸರ್ಗ ಆಧಾರಿತ ಆಮದು ತೆರಿಗೆ. ಆಪ್ಷನ್ ಸಿ ಸಮುದ್ರ ಮಾಲಿನ್ಯ ನಿಯಂತ್ರಣ. ಆಪ್ಷನ್ ಡಿ ಅರಣ್ಯ ಸಂರಕ್ಷಣಾ ನಿಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬನ್ ಉತ್ಸರ್ಗ ಆಧಾರಿತ ಆಮದು ತೆರಿಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 37. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇದು, ರಾಮ್ಸರ್ ಕನ್ವೆನ್ಷನ್ ಜಲಾವೃತ ಪ್ರದೇಶಗಳ ಸಂರಕ್ಷಣೆಗೆ ಸಂಬಂಧಿಸಿದೆ. 2ನೇದು, ಇದು ಯುನೆಸ್ಕೋ ಒಪ್ಪಂದವಾಗಿದೆ. 3ನೇದು, ಭಾರತ ರಾಮ್ಸರ್ ಕನ್ವೆನ್ಷನ್ಗೆ ಸದಸ್ಯ ದೇಶವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 3 ಮಾತ್ರ. ಆಪ್ಷನ್ ಬಿ 1 ಮಾತ್ರ. ಆಪ್ಷನ್ ಸಿ 2 ಮತ್ತು 3 ಮಾತ್ರ. ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 3 ಮಾತ್ರ. ನೆಕ್ಸ್ಟ್ ಕ್ವಶನ್ ನಂಬರ್ 38. ಗ್ರೀನ್ ಹೈಡ್ರೋಜನ್ ಕುರಿತು ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ ಎ ಕಲ್ಲಿದ್ದಲಿನಿಂದ ಉತ್ಪಾದಿಸಲಾಗುತ್ತದೆ. ಆಪ್ಷನ್ ಬಿ ನೈಸರ್ಗಿಕ ಅನಿಲದಿಂದ ಉತ್ಪಾದಿಸಲಾಗುತ್ತದೆ. ಆಪ್ಷನ್ ಸಿ ನವೀಕರಿಸಬಹುದಾದ ಶಕ್ತಿಯಿಂದ ನೀರಿನ ವಿದ್ಯುಚ್ಛೇದನ ಮೂಲಕ ಉತ್ಪಾದಿಸಲಾಗುತ್ತದೆ. ಆಪ್ಷನ್ ಡಿ ಜೈವ ಇಂಧನ ದಹನದಿಂದ ಉತ್ಪಾದಿಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ನವೀಕರಿಸಬಹುದಾದ ಶಕ್ತಿಯಿಂದ ನೀರಿನ ವಿದ್ಯುಚ್ಛೇದನ ಮೂಲಕ ಉತ್ಪಾದಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 39. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇದು, ಲಿಥಿಯಂ ಅಯಾನ್ ಬ್ಯಾಟರಿಗಳಲ್ಲಿ ಲಿಥಿಯಂ ಅನೋಡ್ ಆಗಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ. 2ನೇದು, ಚಾರ್ಜಿಂಗ್ ಸಮಯದಲ್ಲಿ ಲಿಥಿಯಂ ಅಯಾನ್ಗಳು ಕ್ಯಾಥೋಡ್ನಿಂದ ಆ್ಯನೋಡ್ಗೆ ಚಲಿಸುತ್ತದೆ.
ಮೂರನೇದು ಅವುಗಳಲ್ಲಿ ಎಲೆಕ್ಟ್ರೋಲೈಟ್ ಇರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ 2 ಮತ್ತು 3 ಮಾತ್ರ, ಆಪ್ಷನ್ ಬಿ 1 ಮತ್ತು 2 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಉತ್ತರ ಆಪ್ಷನ್ ಎ 2 ಮತ್ತು 3 ಮಾತ್ರ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 40. ಭಾರತದ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಯಾವ ಪ್ರದೇಶದಿಂದ ಉಂಟಾಗುತ್ತದೆ? ಆಪ್ಷನ್ ಎ ಬಂಗಾಳ ಕೊಲ್ಲಿ, ಆಪ್ಷನ್ ಬಿ ಅರಬ್ಬಿ ಸಮುದ್ರ, ಆಪ್ಷನ್ ಸಿ ಮೆಡಿಟೇರಿಯನ್ ಪ್ರದೇಶ, ಆಪ್ಷನ್ ಡಿ ದಕ್ಷಿಣ ಹಿಂದೂ ಮಹಾಸಾಗರ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಡಿಟೇರಿಯನ್ ಪ್ರದೇಶ. 41ನೇ ಪ್ರಶ್ನೆ. ಕೆಳಗಿನ ಜೋಡಿಗಳಲ್ಲಿ ಸರಿಯಾದದು ಯಾವುದು? ಒಂದು ರಾಷ್ಟ್ರೀಯ ಉದ್ಯಾನ ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಕಾಜಿರಂಗ ಅಸ್ಸಾಂ ಒಂದನೇದು, ಎರಡನೇದು ಗಿರ್ ಗುಜರಾತ್, ಮೂರನೇದು ಪೆರಿಯಾರ್ ಕೇರಳ. ಆಯ್ಕೆಗಳು 1 ಮತ್ತು 2 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಉತ್ತರ 1, 2 ಮತ್ತು 3. ಅಂದರೆ ಇಲ್ಲಿರುವುದೆಲ್ಲ ಆಯ್ಕೆಗಳು ಸರಿಯಾಗಿದೆ. ಕಾಜಿರಂಗ ಅಸ್ಸಾಂ, ಗಿರ್ ಉದ್ಯಾನವನ ಗುಜರಾತ್, ಪೆರಿಯಾರ್ ಉದ್ಯಾನವನ ಕೇರಳ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 42. ಝೀನ್ ಡ್ರೈ ತಂತ್ರಜ್ಞಾನ ಮುಖ್ಯವಾಗಿ ಯಾವುದಕ್ಕಾಗಿ ಚರ್ಚೆಗೆ ಬರುತ್ತದೆ? ಒಂದನೇದು ಆಪ್ಷನ್ ಎ ಸಸ್ಯಗಳಲ್ಲಿ ರಸಗೊಬ್ಬರ ಬಳಕೆ ಹೆಚ್ಚಿಸಲು, ಆಪ್ಷನ್ ಬಿ ಜನಸಂಖ್ಯೆಯಲ್ಲಿ ನಿರ್ದಿಷ್ಟ ಜೀನಿನ ಹರಡುವಿಕೆಯನ್ನು ವೇಗಗೊಳಿಸಲು, ಆಪ್ಷನ್ ಸಿ ಮಣ್ಣಿನ ಕಾರ್ಬನ್ ಹೆಚ್ಚಿಸಲು, ಆಪ್ಷನ್ ಡಿ ಪ್ರೋಟೀನ್ ಶುದ್ಧೀಕರಣಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜನಸಂಖ್ಯೆಯಲ್ಲಿ ನಿರ್ದಿಷ್ಟ ಜೀನಿನ ಹರಡುವಿಕೆಯನ್ನು ವೇಗಗೊಳಿಸಲು. ಪ್ರಶ್ನೆ ಸಂಖ್ಯೆ 43. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಮೊನೊಕ್ಲೋನಲ್ ಆಂಟಿಬಾಡೀಸ್ ಒಂದೇ ರೀತಿಯ ರೋಗನಿರೋಧಕ ಕೋಶಗಳಿಂದ ಉತ್ಪತ್ತಿಯಾಗುತ್ತದೆ. ಎರಡನೇದು ಅವು ನಿರ್ದಿಷ್ಟ ಆ್ಯಂಟಿಜನ್ ಅನ್ನು ಗುರಿಯಾಗಿಸಬಹುದು. ಮೂರನೇದು ಅವುಗಳನ್ನು ಕೆಲವು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಉತ್ತರ ಆಪ್ಷನ್ ಡಿ 1, 2 ಮತ್ತು 3. ಅಂದರೆ ಅಲ್ಲಿರೋ ಎಲ್ಲವೂ ಕೂಡ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ 44ನೇ ಪ್ರಶ್ನೆ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಕುರಿತು ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ ಎ 2 ಕಣಗಳ ಸ್ಥಿತಿಗಳು ಪರಸ್ಪರ ಸಂಬಂಧಿತವಾಗಿರುತ್ತದೆ, ಆಪ್ಷನ್ ಬಿ ಇದು ಕ್ಲಾಸಿಕಲ್ ಮೆಕ್ಯಾನಿಸಮ್ನ ಸಿದ್ಧಾಂತ, ಆಪ್ಷನ್ ಸಿ ಇದರಲ್ಲಿ ಬೆಳಕಿನ ವೇಗಕ್ಕಿಂತ ವೇಗವಾಗಿ ಮಾಹಿತಿ ಸಾಗುತ್ತದೆ ಎಂದು ಸಾಬೀತಾಗಿದೆ, ಆಪ್ಷನ್ ಡಿ ಇದು ಕೇವಲ ಪರಮಾಣು ಕೇಂದ್ರಕಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಇದು 2 ಕಣಗಳ ಸ್ಥಿತಿಗಳ ಪರಸ್ಪರ ಸಂಬಂಧಿತವಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 45. ಸ್ಟ್ಯಾಗ್ಫ್ಲೇಷನ್ ಎಂದರೆ? ಆಪ್ಷನ್ ಎ ಹೆಚ್ಚಿನ ಬೆಳವಣಿಗೆ ಮತ್ತು ಕಡಿಮೆ ದರ ಏರಿಕೆ, ಆಪ್ಷನ್ ಬಿ ಕಡಿಮೆ ಬೆಳವಣಿಗೆ ಮತ್ತು ಹೆಚ್ಚಿನ ದರ ಏರಿಕೆ, ಆಪ್ಷನ್ ಸಿ ಹೆಚ್ಚಿನ ಬೆಳವಣಿಗೆ ಮತ್ತು ಹೆಚ್ಚಿನ ಉದ್ಯೋಗ, ಆಪ್ಷನ್ ಡಿ ಕಡಿಮೆ ಬೆಳವಣಿಗೆ ಮತ್ತು ಕಡಿಮೆ ದರ ಏರಿಕೆ. ಸರಿಯಾದ ಉತ್ತರ ಕಡಿಮೆ ಬೆಳವಣಿಗೆ ಮತ್ತು ಹೆಚ್ಚಿನ ದರ ಏರಿಕೆ. ಪ್ರಶ್ನೆ ಸಂಖ್ಯೆ 46. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇದು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅನ್ನು RBI ನಡೆಸುತ್ತದೆ. 2ನೇದು ಇದರ ಮೂಲಕ ಸರ್ಕಾರಿ ಪತ್ರಿಕೆಗಳನ್ನು ಖರೀದಿ ಅಥವಾ ಮಾರಾಟ ಮಾಡಬಹುದು. 3ನೇದು ಇದರ ಉದ್ದೇಶ ಹಣ ಪೂರೈಕೆಯನ್ನು ಪ್ರಭಾವಿಸುವುದು. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3. ಸರಿಯಾದ ಉತ್ತರ 1, 2 ಮತ್ತು 3. ಅಂದರೆ ಇಲ್ಲಿ ಎಲ್ಲವೂ ಸಹ 3 ಕರೆಕ್ಟ್ ಆಗಿದೆ ಅಂತ ಅರ್ಥ ಆಯಿತಾ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 47. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ SDR ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡಲ್ಪಡುತ್ತದೆ? ಆಪ್ಷನ್ ಎ ವಿಶ್ವ ಬ್ಯಾಂಕ್, ಆಪ್ಷನ್ ಬಿ IMF, ಆಪ್ಷನ್ ಸಿ WTO, ಆಪ್ಷನ್ ಡಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಬಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. 48ನೇ ಪ್ರಶ್ನೆ. ಕೆಳಗಿನ ಘಟನೆಗಳನ್ನು ಕಾಲಕ್ರಮದಲ್ಲಿ ಸರಿಹೊಂದಿಸಿ. 1ನೇದು ಚೌರಿ ಚೌರಾ ಘಟನೆ, 2ನೇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ್,
ಮೂರನೇದು ಸೈಮನ್ ಆಯೋಗದ ಆಗಮನ. ನಾಲ್ಕನೇದು ಪೂನಾ ಒಪ್ಪಂದ. ಸರಿಯಾದ ಅನುಕ್ರಮ ಆಪ್ಷನ್ ಎ 2 1 3 4, ಆಪ್ಷನ್ ಬಿ 1 2 3 4, ಆಪ್ಷನ್ ಸಿ 2 3 1 4, ಆಪ್ಷನ್ ಡಿ 1 3 2 4. ಸರಿಯಾದ ಉತ್ತರ 2 1 3 4. ಪ್ರಶ್ನೆ ಸಂಖ್ಯೆ 49. ಭಕ್ತಿ ಚಳವಳಿ ಕುರಿತು ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ ಎ ಇದು ಕೇವಲ ಉತ್ತರ ಭಾರತದಲ್ಲಿ ಮಾತ್ರ ನಡೆಯಿತು. ಆಪ್ಷನ್ ಬಿ ಇದು ವೈಯಕ್ತಿಕ ಭಕ್ತಿಗೆ ಮಹತ್ವ ನೀಡಿತು. ಆಪ್ಷನ್ ಸಿ ಇದು ಸಂಸ್ಕೃತ ಭಾಷೆಗೆ ಮಾತ್ರ ಸೀಮಿತವಾಗಿತ್ತು. ಆಪ್ಷನ್ ಡಿ ಇದು ಜಾತಿ ಭೇದವನ್ನು ಸಂಪೂರ್ಣವಾಗಿ ಬೆಂಬಲಿಸಿತು. ಸರಿಯಾದ ಉತ್ತರ ಇದು ವೈಯಕ್ತಿಕ ಭಕ್ತಿಗೆ ಮಹತ್ವ ನೀಡಿತು. ಪ್ರಶ್ನೆ ಸಂಖ್ಯೆ 50. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇದು ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಭಾಗ 4A ಯಲ್ಲಿವೆ. ಎರಡನೇದು ಅವುಗಳನ್ನು 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಮೂರನೇದು ಅವು ನೇರವಾಗಿ ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ. ಆಪ್ಷನ್ ಬಿ 2 ಮತ್ತು 3 ಮಾತ್ರ. ಆಪ್ಷನ್ ಸಿ 1 ಮತ್ತು 3 ಮಾತ್ರ. ಆಪ್ಷನ್ ಡಿ 1 2 ಮತ್ತು 3. ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆನಪಿಡಿ, ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನವಿದ್ದರೆ VIO ಹುದ್ದೆ ಪಡೆಯುವುದೇನು ಕಷ್ಟವಲ್ಲ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ತಕ್ಷಣ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ಕ್ಲಾಸ್ ಮಿಸ್ ಆಗಬಾರದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.